ಇತಿಹಾಸ ಪ್ರಸಿದ್ಧ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಭಾಗದ ನರಸೀಪುರ ತೋಪಿನ ಶ್ರೀ ಆತ್ಮಾರಾಮಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಭಾರೀ ದನಗಳ ಜಾತ್ರೆ ಅದ್ದೂರಿಯಾಗಿ ಇತ್ತೀಚೆಗೆ ಬುಧವಾರ ಜರುಗಿತು. ಇನ್ನು ರಥೋತ್ಸವದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ವಿಶೇಷವಾದಂತಹ ಕಾರ್ಯಕ್ರಮಗಳು ಕೂಡ ಜರುಗಿತು. ಇನ್ನು ಬ್ರಹ್ಮರಥೋತ್ಸವದ ಭಾಗವಾಗಿ ಯಾವ ರೀತಿ ಕಾರ್ಯಕ್ರಮಗಳು ಜರುಗಿತು ಎಂಬುದನ್ನು ಪ್ರಧಾನ ಅರ್ಚಕರಾದಂತಹ ರಘು ಚಕ್ರವರ್ತಿ ಮಾತನಾಡಿ, ಈ ಒಂದು ಕಾರ್ಯಕ್ರಮದಲ್ಲಿ ಅಂಕುರಾರ್ಪಣೆ, ಸುಸ್ತಿ ವಾಚನ, ರಕ್ಷಾಬಂಧನ, ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು, ಧ್ವಜಾರೋಹಣ ಸೇರಿದಂತೆ ಕಲ್ಯಾಣೋತ್ಸವ, ಗಜೇಂದ್ರ ಮೋಕ್ಷ, ದೇವರ ಉತ್ಸವಗಳು ಕೂಡ ಜರುಗಿದೆ ಎಂದು ರಘು ಚಕ್ರವರ್ತಿ ಹೇಳಿದರು. ಸುಮಾರು 5ರಿಂದ 15,000ದವರೆಗೆ ಭಕ್ತರು ಪ್ರತಿ ವರ್ಷ ಆಗಮಿಸುವಂತಹ ನಿರೀಕ್ಷೆಯನ್ನು ಈ ಬಾರಿಯೂ ಕೂಡ ಹೊಂದಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಹೇಳಿದ್ದು ಹೀಗೆ. ನರಸೀಪುರದ ಆತ್ಮಾರಾಮಸ್ವಾಮಿ ಬ್ರಹ್ಮರಥೋತ್ಸವ ಬಂದು ಸುಮಾರು 1955 ಹಿಂದಿನಿಂದ ನಡ್ಕೊಂಡು ಬರ್ತಾ ಇದೆ. ಮೊದಲು 2 ತೋಪುಗಳಲ್ಲೂ ಸಹ ದನಗಳ ಜಾತ್ರೆ ನಡೀತಿತ್ತು. ಈಗ ದನಗಳ ಕಮ್ಮಿ ಆಗಿರೋದ್ರಿಂದ ಈಗ ಜಾತ್ರಾ ರಥೋತ್ಸವವನ್ನು ಮಾತ್ರ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಏನು ಈಗ ಮಾಘಶುದ್ಧ ಹುಣ್ಣಿಮೆಯಿಂದ ಮಾತ್ರ ಪರ್ಮನೆಂಟಾಗಿ ರಥೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತೇನೇನು ನಡೆಯುತ್ತೆ ಸರ್? ಇವತ್ತಿನ ದಿನ ಬೆಳಗ್ಗೆ ಫಲಪಂಚಾಮೃತ ಅಭಿಷೇಕ ಆಯಿತು, ಅಲಂಕಾರ, ಶಾತುಮರೈ, ಅಷ್ಟಾವಧಾನ ಸೇವೆ, ನಂತರ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಆಯಿತು. ನಂತರ ಈಗ ರಥೋತ್ಸವಕ್ಕೆ ದೇವರನ್ನು ಕರ್ಕೊಂಡು ಹೋಗಿದ್ದಾರೆ. ರಥೋತ್ಸವ ಆದ ನಂತರ ಸಾರ್ವಜನಿಕವಾಗಿ ಅನ್ನಸಂತರ್ಪಣೆ. ಪ್ರತಿ ವರ್ಷ ಕೂಡ ಎಷ್ಟು ಜನ ಭಕ್ತಾದಿಗಳು ಸೇರ್ತಾರೆ ಸರ್ ಈ ಒಂದು ರಥೋತ್ಸವ? ಈ ವರ್ಷವೂ ಹತ್ತಿರ ಒಂದು 15-20 ಸಾವಿರ ಜನದ ಮೇಲೆ ಒಂದು ರಥೋತ್ಸವ ಪಾಲ್ಗೊಂಡು ಪ್ರಸಾದ ಸ್ವೀಕಾರ ಮಾಡ್ತಾರೆ. ಏನು ಸರ್ ಈ ದೇವರು ವಿಶೇಷ? ಇದು ಬಂದು ಇಲ್ಲಿ ಅಹಲ್ಯ ಶಾಪ ವಿಮೋಚನೆ ಆದಂತಹ ಜಾಗ ಅಂತ ಹೇಳ್ತಾರೆ. ಈ ಭಾಗದಲ್ಲಿ ಎಡಭಾಗದಲ್ಲಿ ಒಂದು ರಾಮದೇವರ ಪಾದ ಇಟ್ಟಿರ್ತಕ್ಕಂಥ ಒಂದು ಬೆಟ್ಟ ಇದೆ. ಮುಂಭಾಗದಲ್ಲಿ ಹಯಗುಂದ ಅಂತಕ್ಕಂಥ ಕ್ಷೇತ್ರ ಇದೆ, ಗೊಂತನಕಟ್ಟೆ ಕ್ಷೇತ್ರ. ಈ ಎರಡರ ಮಧ್ಯದಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ದನಗಳ ಜಾತ್ರೆ ಮತ್ತು ರಥೋತ್ಸವ ನಡೆಸ್ಕೊಂಡು ಬರ್ತಾ ಇರೋದು ಪ್ರತಿನಿಧಿಯಾಗಿದೆ. ರಘುನಂದನ್ ಅಂತೇಳಿ ಅರ್ಚಕರು. ಇನ್ನು ಇದೇ ವೇಳೆಯಲ್ಲಿ ನೆಲಮಂಗಲ ಶಾಸಕರಾದಂತಹ ಎನ್ ಶ್ರೀನಿವಾಸ್ ಮಾತನಾಡಿ, ಈ ಒಂದು ದೇವಾಲಯದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಅತೀವ ಸಂತಸವಾಗಿದೆ. ಬ್ರಹ್ಮರಥೋತ್ಸವದಲ್ಲಿ ಎಲ್ಲ ರೀತಿಯಾದಂತಹ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿರುವುದು ಉತ್ತಮವಾಗಿ ಕಂಡುಬಂದಿದೆ. ಈ ಒಂದು ನರಸೀಪುರದ ವಿಶೇಷವಾದಂತಹ ಆತ್ಮಾರಾಮಸ್ವಾಮಿಯ ದೇವಾಲಯದ ಬ್ರಹ್ಮರಥೋತ್ಸವ ಸಂಪನ್ನವಾಗಿದೆ ಎಂದು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಹೇಳಿದ್ದು ಹೀಗೆ. ಕೃಪೆಗೆ ನಾವು ಪಾತ್ರರಾಗಬೇಕು, ಭಗವಂತನ ಆಶೀರ್ವಾದ ತಗೋಬೇಕು ಅಂತೇಳಿ ನಾವು ನಮ್ಮ ಮುಖಂಡರೆಲ್ಲ ಸೋಂಪುರ ಮುಖಂಡರು, ನರಸೀಪುರ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರು ಇವತ್ತು ಭಾಗವಹಿಸ್ತೀವಿ. ನಮಗೆ ಭಾಳ ಭಕ್ತಿಪೂರ್ವಕವಾದಂಥ ಭಕ್ತಿ ಭಾವನೆ ಆತ್ಮಾರಾಮಸ್ವಾಮಿ ಅಲ್ಲಿ ಕಂಡು ಬಂದಿದೆ. ಆತ್ಮಾರಾಮಸ್ವಾಮಿ ಆಶೀರ್ವಾದ ನನ್ನ ಮೇಲೆ, ನಮ್ಮ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆ ಮೇಲೆ ಇರಲಿ ಅಂತೇಳಿ ಸರ್ ಏನೇನು ಇಷ್ಟಪಡ್ತೀರಿ ಜಾತ್ರಾ ಮಹೋತ್ಸವ ನೋಡೋದು? ನಿಮ್ಗೆ ಬಹಳ ಜನರು ಭಕ್ತಿಯಿಂದ, ಸಂಭ್ರಮದಿಂದ, ಸಡಗರದಿಂದ ಭಾಗವಹಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಜಾತ್ರಾ ಮಹೋತ್ಸವಗಳು ಅದರಲ್ಲೂ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಬಹಳ ಸಂತಸವಾದಂಥ ವಿಚಾರ. ಸರ್ ಮಹಿಳಾ ಭವನ ಎಲ್ಲಿ ನನಗೆ ಸ್ತ್ರೀಶಕ್ತಿ ಭವನ ಸಂಘಟನೆಯವರು ನಮಗೆ ಸಂಘಗಳನ್ನು ಮಾಡಲಿಕ್ಕೆ ನಿವೇಶನ ಇದೆ, ನೀವು ಅನುದಾನ ಕೊಡಿ ಕೊಡಬೇಕು ಅಂತಂದರೆ ನಾನು ತುಂಬ ಮನಸ್ಸಿನಿಂದ ನನ್ನ ಅನುದಾನ ಮತ್ತು ಸರ್ಕಾರದ ವಿಶೇಷ ಅನುದಾನ ಕೊಟ್ಟು ಅವರಿಗೆ ಸಹಕಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಮೊನ್ನೆ ಮಂಗಳವಾರ ಫಿಕ್ಸ್ ಆಗಿದ್ದು. ನಾನು ಸ್ವಲ್ಪ ಬೇರೆ ರಾಜಕೀಯವಾಗಿ ಕೆಲಸ ಮಾಡಿ ಮುಂದಿನ ವಾರ ಮಾಡಿಸಿ. ಜೊತೆಗೆ ಯಾವುದೋ ಕಟ್ಟಡ ಕಾಂಪೌಂಡ್ ಬೇರೆ ಕೇಳ್ತಾ ಇದ್ರು. ಕಾಂಪೌಂಡ್ ಆಸ್ಪತ್ರೆ ಕಟ್ಟಡಕ್ಕೆ ಕಾಂಪೌಂಡ್ಗೆ ಅನುದಾನವನ್ನು ಅತಿ ಶೀಘ್ರದಲ್ಲಿ ಕೊಟ್ಟು ಪೂಜೆ ಮಾಡ್ತೀವಿ. ಸತೀಶ್ ಜಾರಕಿಹೊಳಿ. ಇನ್ನು ಪ್ರತಿ ವರ್ಷದಂತೆ ಸುಮಾರು 2,500ಕ್ಕೂ ಅಧಿಕ ಭಕ್ತರಿಗೆ ದಾಸೋಹ ವ್ಯವಸ್ಥೆಯನ್ನು, ಅದರಲ್ಲೂ ಕೂಡ ಅರವಂಟಿಕೆಗಳ ಮೂಲಕ ಎಲ್ಲರಿಗೂ ಸಹ ಹೆಸರುಬೇಳೆ, ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನು ವಿತರಿಸುವುದರ ಜೊತೆಗೆ ಊಟದ ವ್ಯವಸ್ಥೆಯನ್ನು ಕೂಡ ಸಂಪಂಗಿ ರಾಮಯ್ಯ ಮತ್ತು ಕುಟುಂಬದವರು ಏರ್ಪಡಿಸಿದ್ದರು. ಈ ವೇಳೆಯಲ್ಲಿ ದಾಸೋಹದ ಬಗ್ಗೆ ಮಾಹಿತಿಯನ್ನು ಸಂಪಂಗಿ ರಾಮಯ್ಯ ಹಂಚಿಕೊಂಡಿದ್ದು ಹೀಗಿದೆ. ತಂದೆ ಕಾಲದಿಂದ ನಮ್ಮ ಅಜ್ಜಿಯವ್ರ ಕಾಲದಿಂದ ಮೊದಲು ರಥೋತ್ಸವ ಇರಲಿಲ್ಲ. ಈಗ 3 ವರ್ಷದ ಕಡೆ ಹೊಸದಾಗಿ ರಥೋತ್ಸವ ಮಾಡಿಸ್ಕೊಂಡಿದ್ದೀವಿ. ರಥ ನಡೀತಾ ಇದೆ. ಇವತ್ತು ಪ್ರತಿ ವರ್ಷ ಇವತ್ತಿನ ದಿವಸ ರಥೋತ್ಸವ ದಿವಸ ಸಾರ್ವಜನಿಕ ಸಂತರ್ಪಣೆ ಮಾಡ್ಕೊಂಡಿರ್ತೀವಿ. ಸಾಕಷ್ಟು ಜನ ಬರ್ತಾರೆ, ಸಂತೋಷದಿಂದ ದೇವರ ಸೇವೆ ಮಾಡಿ ಸ್ವೀಕರಿಸಿರ್ತಾರೆ.
ಇದೇ ಥರ ಇನ್ನೂ ಮುಂದಿರೋ ಒಂದು ವರ್ಷಗಳಿಗೂ ನಡೆಸೋದಕ್ಕೆ ದೇವರು ನಮಗೆ ಆಸಕ್ತಿ ಕೊಡಲಿ. ಎಷ್ಟು ಜನ ಮಾಡ್ತಿದ್ರು ಸರ್ ಇದು? ಸುಮಾರು ಎಷ್ಟು ಜನ ಬಂದರೆ ಕಡೆಯ ಪಕ್ಷ ಒಂದು 2,000-2,500 ಜನ ಕೂಡಿ ಇಷ್ಟ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಒಂದು ಒಗ್ಗಟ್ಟನ್ನ ನೋಡಿದ್ರೆ ಸಂಸ್ಕೃತಿಯಲ್ಲಿ? ಇಲ್ಲ, ಯಾರ ಕಡೆಯಿಂದ ನಾವು ಯಾವುದೇ ಕಾಂಟ್ರಿಬ್ಯೂಷನ್ ತಗೊಳ್ತಾ ಇಲ್ಲ. ಕೇವಲ ನಮ್ಮ ಕುಟುಂಬದಿಂದ ಮಾತ್ರ, ಅಂದರೆ ಸೀತಾರಾಮಯ್ಯ ಕಮಲಮ್ಮನವ್ರ ಕುಟುಂಬದಿಂದ ಮಾತ್ರ ಮಾಡಿ ಇದನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀವಿ. ದೇವರು ಇದೇ ಥರ ನಡೆಸ್ಕೊಂಡಾಗ ನಮಗೆ ಶಕ್ತಿ ಕೊಡಬೇಕು. ಪ್ರತಿ ವರ್ಷನೂ ಕೂಡ ಎಷ್ಟು ಜನ ಭಕ್ತಾದಿಗಳು ಸೇರ್ತಾರೆ ಸರ್ ಈ ಜಾತ್ರಾ? ವರ್ಷಕ್ಕೂ ಜಾಸ್ತಿ ಆಗ್ತದೆ. ಇಷ್ಟು ಜನ ಹೇಳೋಕ್ಕಾಗೋದೇ ಇಲ್ಲ. ನಾವು ಸುಮಾರು 2,000 ಜನಕ್ಕೆ ಮಾಡಿಸಿರ್ತೀವಿ. ಪೂರ್ಣವಾಗಿ ಖಾಲಿ ಆಗುತ್ತೆ. ಕೆಲವೊಂದು ಸರ್ತಿ ಇನ್ನೊಂದು ಸರ್ತಿ ಮಾಡಿಸುವಂಥ ಪರಿಸ್ಥಿತಿನೂ ಬರುತ್ತೆ. ಈ ದೇವ್ರ ಇತಿಹಾಸದ ಬಗ್ಗೆ ಏನಾದ್ರು ಹೇಳ್ಬೇಕಂದ್ರೆ? ಖಂಡಿತವಾಗಿಯೂ ರಾಮದೇವರು ನಂಬ್ಕೊಂಡವ್ರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ಸತ್ಯವಾದ ದೇವರು, ಇದರಲ್ಲಿ ಎರಡೇ ಮಾತೇ ಇಲ್ಲ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸಂಪಂಗಿ ರಾಮಯ್ಯ ಅಂತ. ಮೂರ್ತಿ ಶೋಭಾ, ನಮ್ಮ ತಮ್ಮ ವೆಂಕಟೇಶ್ ಮೂರ್ತಿ. ಇಡೀ ಇನ್ನು ನಂತರ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ರಾಮಾಂಜನೇಯ ಮಾತನಾಡಿ, ಪ್ರತಿಯೊಬ್ಬರೂ ಸಹ ಆಯಾಯ ಕುಟುಂಬದವರು ಧಾರ್ಮಿಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಆಯಾಯ ಹಂತದಲ್ಲಿ ಪ್ರತಿ ಕುಟುಂಬಗಳು ಕೂಡ ಕಾರ್ಯಕ್ರಮವನ್ನು ಜರುಗಿಸಿಕೊಂಡು ಬಂದಿದೆ. ಪಂಚಾಯಿತಿಯಿಂದಲೂ ಸಹ ಹಲವಾರು ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಒತ್ತನ್ನು ನೀಡಿದ್ದೇವೆ ಎಂದು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಾಂಜನೇಯ ತಿಳಿಸಿದ್ದು ಹೀಗೆ. ಆತ್ಮರಾಮಸ್ವಾಮಿಯ ಬ್ರಹ್ಮ ರಥೋತ್ಸವ ಜೊತೆಯಲ್ಲಿ ಇವತ್ತು ನಮ್ಮ ಶಾಸಕರ ನಾವು ಮನವಿ ಮಾಡ್ಕೊಂಡಿದ್ವಿ. ಒಂದು ಮಹಿಳಾ ಭವನ ಅವಶ್ಯಕತೆ ಇದೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ದಯವಿಟ್ಟು ಬಂದು ನೀವು ಗುದ್ದಲಿ ಪೂಜೆ ಮಾಡಬೇಕಂತ ಕೇಳ್ಕೊಂಡಾಗ ಅವಳು ಭಾಳ ಸಂತೋಷದಿಂದ ಬಂದು ಆತ್ಮರಾಮಸ್ವಾಮಿ ಬ್ರಹ್ಮ ರಥೋತ್ಸವ ಜೊತೆಯಲ್ಲಿ ಒಂದು ಮಹಿಳಾ ಭವನ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಭಾಳ ಸಂತೋಷ. ವಿಶೇಷವಾಗಿ ನಮ್ಮ ಪಂಚಾಯಿತಿಯ ಎಲ್ಲ ಮುಖಂಡರುಗಳೆಲ್ಲ ಸೇರ್ಕೊಂಡು ಇವತ್ತು ಭಾಳ ಸಂತೋಷದಿಂದ ಗುದ್ದಲಿ ಪೂಜೆ ಮಾಡಿದ್ದಾರೆ. ಎಷ್ಟು ಲಕ್ಷ ವೆಚ್ಚದಲ್ಲಿ ಮಹಿಳಾ ಭವನ? ಪಂಚಾಯಿತಿಯಿಂದ ನರೇಗಾದಲ್ಲಿ 10 ಲಕ್ಷ ರೂಪಾಯಿ ಅದಕ್ಕೆ ಮೀಸಲಿಟ್ಟಿದ್ವಿ. ಮತ್ತೆ ಶಾಸಕರ ನಿಧಿಯಿಂದ ಒಂದು 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಶಾಸಕರ ನಿಧಿ ಮತ್ತು ಶಾಸಕರ ಅನುದಾನ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ನರೇಗಾ ಯೋಜನೆಯಲ್ಲಿ 15 ಲಕ್ಷದಲ್ಲಿ ಒಟ್ಟು ಒಂದು ಮಹಿಳಾ ಭವನ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಜೊತೆ ಯಾವ ಕಾಂಪೌಂಡ್ ಕೂಡ ಕೇಳ್ಕೊತಾ ಇದ್ದಾರೆ ಶಾಸಕರ ಹತ್ರ. ಬಹಳ ವರ್ಷದಿಂದ ಅದು ಕಾಂಪೌಂಡ್ ನೆನೆಗೊಂಡು ಬಿದ್ದಿದೆ. ಸುಮಾರು ಜನ ಹಿಂದೆ MLA ಎಲ್ಲ ಗಮನಕ್ಕೆ ತಗೊಂಡು ಬಂದ್ವಿ. ರಾಜಕೀಯ ಒತ್ತಡದಿಂದ ಅದು ನೆರವೇರ್ಲಿಕ್ಕೆ ಆಗಲಿಲ್ಲ. ಏನೋ ಶಾಸಕರು ಇವಾಗ ದೊಡ್ಡ ಮನಸ್ಸು ಮಾಡಿದ್ದಾರೆ. ಕಾಂಪೌಂಡ್ಗೆ ನಾನು ಶೀಘ್ರದಲ್ಲಿ ಅನುದಾನ ರಿಲೀಸ್ ಮಾಡಿಕೊಡ್ತೀನಿ, ಕಾಂಪೌಂಡ್ ನಿರ್ಮಾಣಕ್ಕೆ ಮಾಡಲಿಕ್ಕೆ ನಾವು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಮುಖಂಡರು, ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲರಿಗೂ ಭಾಳ ಸಂತೋಷದ ವಿಚಾರ. ಕಾಂಪೌಂಡ್ ಆದರೆ ನಮ್ಮೆಲ್ಲರೂ ಖುಷಿ ಸರ್. ಇವತ್ತು ಕೂಡ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಶಾಸಕರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಶಾಸಕರು ನಾವು ಇತಿಹಾಸದಲ್ಲಿ ಈ ನೆಲಮಂಗಲ ಕ್ಷೇತ್ರದ ಈ ಥರ ಶಾಸಕರು ಯಾರು ಬಂದಿರಲಿಲ್ಲ. ಭಾಳ ಅಭಿವೃದ್ಧಿ ಕೆಲಸಕ್ಕೆ ಈ ಕೆಲಸ ಆಗಬೇಕಂದ್ರೆ ಅನುದಾನ ತರೋದ್ರಲ್ಲಿ ಇಡೀ ನಮ್ಮ ಏನು ಕರ್ನಾಟಕ ರಾಜ್ಯದಲ್ಲಿ 224 MLAಗಳಲ್ಲಿ ನನ್ನ ತಿಳಿದ ಹಾಗೆ ಮಂಚೂಣಿಯಲ್ಲಿರ್ತಕ್ಕಂಥವ್ರು ನಮ್ಮ ಶಾಸಕರು. ಶ್ರೀನಿವಾಸ್ ಅವರು ಅಭಿವೃದ್ಧಿ ಅಂದರೆ ಶಾಸಕರಂತ ಅಭಿವೃದ್ಧಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಒಂದು ಕಾಮಗಾರಿ ನಡೆದಿದೆ. ಭಾಳ ನಮಗೆಲ್ಲ ಸಂತೋಷದ ವಿಚಾರದಿಂದ ಶಾಸಕರು ಸಿಕ್ಕಿರೋದು ನಾವು ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ತೀನಿ. ಈಗಾಗಲೇ ಅಭಿವೃದ್ಧಿಯಲ್ಲಿ ಒಂದು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ಏರಿ ಮೇಲೆ ಮಾಡಿಕೊಟ್ಟಿದ್ದಾರೆ. ಮುಂದೆ ಅದು ರಾಮದೇವ್ ಬೆಟ್ಟದವರೆಗೂ ಲಿಂಕ್ ಇದೆ ರಸ್ತೆ. ಅದು ಮಾಡಾದ್ಮೇಲೆ ಇನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮೆಲ್ಲರಿಗೂ ಬಹಳ ಖುಷಿಯಾಗಿರುತ್ತೆ. ಚತುಷ್ಪಥ ರಸ್ತೆಗೂ ಕೂಡ ನಿಮ್ಮ ಭಾಗದಲ್ಲಿ ವೀಕ್ಷಣೆ ಮಾಡ್ಕೊಂಡು ಹೋದ್ರು. ಅದ್ರ ಬಗ್ಗೆ PWD ಮಿನಿಸ್ಟರ್ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಯನ್ನು ಕರ್ಕೊಂಡ್ಬಂದು ಈ ಭಾಗದಲ್ಲಿ ವೀಕ್ಷಣೆ ಮಾಡಿ ಅತಿ ತುರ್ತಾಗಿ 4 ಪಥದ ರಸ್ತೆ ಆಗಬೇಕು ಅಂತ ಹೇಳಿ ಬಂದು ಮಾನ್ಯ ಸಚಿವರೆಲ್ಲ ವಿಸಿಟ್ ಮಾಡಿದ್ದಾರೆ. ತುರ್ತಾಗಿ ಮಾಡ್ತಾರೆ ಅಂತ ನಮ್ಮೆಲ್ಲರಿಗೂ ಭರವಸೆ ಇದೆ. ನಮ್ಮ ಶಾಸಕರಿಗಿನ್ನ ಹೆಚ್ಚಿನ ಶಕ್ತಿ ಕೊಡ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತೀವಿ. ನಮ್ಮ ಶಾಸಕರು ನೆಲಮಂಗಲ ಅಭಿವೃದ್ಧಿಯ ಅಧಿಕಾರ ಆಗಬೇಕಲ್ಲ ನಮ್ಮೆಲ್ಲರ ಬಯಕೆ ಇದೆ. ಅದೇ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೆಸರು ರಾಮಾಂಜನೇಯ, ನರಸೀಪುರ ಗ್ರಾಮ ಪಂಚಾಯಿತಿ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ನೂರಾರು ಭಕ್ತರು, ಹಲವಾರು ಸ್ಥಳೀಯ ಮುಖಂಡರುಗಳು, ಜನಪ್ರತಿನಿಧಿಗಳು ಇನ್ನಿತರರು ಈ ಸಂದರ್ಭದಲ್ಲಿ ಭಾಗಿಯಾದರು. ಈ ಒಂದು ಕಾರ್ಯಕ್ರಮದ ದೃಶ್ಯಾವಳಿಗಳು ಹೀಗಿದೆ. ನಂತರ ರಥೋತ್ಸವದ ಮುಂಚಿತವಾಗಿ ಸ್ಥಳೀಯವಾಗಿ ನರಸೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳಾ ಭವನಕ್ಕೂ ಕೂಡ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ನಡೆಸಿದರು. ಈ ಗುದ್ದಲಿ ಪೂಜೆಯ ದೃಶ್ಯಾವಳಿಗಳು ಕೂಡ ಹೀಗೆ ಕಂಡುಬಂದಿತ್ತು. ವಿಡಿಯೋ ಜರ್ನಲಿಸ್ಟ್ ಗಿಕ್ಕು ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ನರಸೀಪುರ, ದಾಬಸ್ಪೇಟೆ.
ಸೈಡಿಂದ ಏನಿಲ್ವಾ ಆಯ್ತು ಯೋಚನೆ ಮಾಡ್ಬಿಟ್ಟು ಕೈ ತೆಗಿಯೋಣ ಸೈಡ್ ಬಾರೋಣ ನೋಡಿ ಸರ್ ಎಲ್ಲ ಈ ಕಡೆ ನೋಡಿ ಸರ್